ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಮತ್ತೊಂದು ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಮತ್ತೊಂದು ರಿವ್ಯೂ ಜೊತೆಗೆ ನಾನೇ ಮುಂದೆ ಬಂದಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾತಾಡೋದಕ್ಕೆ ಹೊರಟಿರೋದು ಕೆಂಡಸಂಪಿಗೆ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಭರವಸೆ ಮೂಡಿಸಿ ಈಗ ಶಂಕರನಾಗಿ ಎಲ್ಲರ ಮುಂದೆ ಬಂದು ನಿಂತಿರುವಂತಹ ವಿಕ್ಕಿ ವರುಣ್ ನಾಯಕ ನಟನಾಗಿ ನಟಿಸಿರುವಂತಹ ಕಾಲಾಪತ್ತರ್ ಸಿನಿಮಾದ ಬಗ್ಗೆ. ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕು ಅಂದ್ರೆ ಒನ್ ಆಫ್ ಇಟ್ಸ್ ಕೈಂಡ್ ಅಂತಾರಲ್ಲ, ಆ ಕ್ಯಾಟಗರಿಗೆ ಈ ಸಿನಿಮಾ ಸೇರುತ್ತೆ. ಆದ್ರೆ ಪ್ರೇಕ್ಷಕರಾದಂತಹ ನಮಗೆ ಯಾವ ರೀತಿ ಈ ಸಿನಿಮಾ ಕಡಿಮೆ ಆಗ್ಬೋದು, ಹಾಗೂ ಈ ಸಿನಿಮಾ ನೋಡಿದ ನನಗೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಎಲ್ಲವನ್ನ ಈ ರಿವ್ಯೂ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಪ್ಲಾಟ್: ಆರ್ಮಿನಲ್ಲಿ ಅಡ್ಗೆಯವನಾಗಿದ್ದ ಶಂಕರ ಯಾವ ರೀತಿ ಅದೊಂದು ಇನ್ಸಿಡೆಂಟ್ ಇಂದ ದೊಡ್ಡ ಹೆಸರನ್ನ ಗಳಿಸ್ತಾನೆ ಅಂಡ್ ಊರವರೆಲ್ಲ ಸೇರಿ ಆತನ ಮೂರ್ತಿಯನ್ನ ಕೂಡ ಅವರ ಊರಲ್ಲಿ ಮಾಡಿಸ್ತಾರೆ. ಆದ್ರೆ ಅಲ್ಲಿಂದ ಆಚೆಗೆ ಏನೇನಾಗುತ್ತೆ, ಆ ಮೂರ್ತಿಗೂ ಮತ್ತು ಶಂಕರನ್ಗೂ ಇರುವಂತಹ ಲಿಂಕ್ ಏನು, ಇವೆಲ್ಲವನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಅನಾಲಿಸಿಸ್: ಈ ಸಿನಿಮಾದಲ್ಲಿ ನಾಯಕ ನಟ ಮಾತ್ರ ಅಲ್ಲದೆ ನಿರ್ದೇಶಕನ ಪಾತ್ರದಲ್ಲಿ ಕೂಡ ವಿಕ್ಕಿ ವರುಣ್ ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಂಡಿದ್ದಾರೆ. ಯಾವಾಗ್ಲೂ ಕೂಡ ಈ ರೀತಿ ಒಂದಕ್ಕಿಂತ ಹೆಚ್ಚಿನ ಜವಾಬ್ದಾರಿಗಳನ್ನ ನಿಭಾಯಿಸುವಂತಹ ಪ್ರತಿಭೆಗಳನ್ನ ನೋಡಿದ್ರೆ ನಮಗೆ ನಿಜವಾಗ್ಲೂ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿನೇ ಆಗುತ್ತೆ. ವಿಕ್ಕಿ ವರುಣ್ ಕಾಲಾಪತ್ತರ್ ಸಿನಿಮಾದಲ್ಲಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನಲ್ಲಿರುವಂತಹ ಒಬ್ಬ ಕುಕ್ ಆಗಿರ್ತಾರೆ. ಅಡಿಗೆ ಮಾಡ್ಕೊಂಡಿದ್ದ ಶಂಕರ ಯಾವ ರೀತಿ ಹೀರೋ ತರ ಟೆರರಿಸ್ಟ್ ಗಳನ್ನ ಮಟ್ಟ ಹಾಕಿ ಸೇನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಪಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಊರ್ನಲ್ಲಿ ಜನರು ಕೊಂಡಾಡಿ ಮೂರ್ತಿಯನ್ನ ಕೂಡ ಕಟ್ತಾರೆ. ಅಂಡ್ ಒಂದ್ ವೇಳೆ ನೀವು ಅಣ್ಣವ್ರ ಫ್ಯಾನ್ ಆಗಿದ್ರೆ ಮಿಸ್ ಮಾಡ್ದಂಗೆ ಈ ಸಿನಿಮಾ ನೋಡ್ಲೇಬೇಕು. ಯಾಕಂದ್ರೆ ವಿಕ್ಕಿ ವರುಣ್ ಕೂಡ ಈ ಸಿನಿಮಾದಲ್ಲಿ ಅಣ್ಣವರ ಫ್ಯಾನ್ ಆಗಿ ಆಕ್ಟ್ ಮಾಡಿರೋದು ಅಂಡ್ ಅವ್ರಿಗೆ ನಾಯಕಿಯಾಗಿ ಕಾಣಿಸ್ಕೊಂಡಿರೋದು ಅಣ್ಣವರ ಮೊಮ್ಮಗಳು ಧನ್ಯಾ ರಾಮ್ಕುಮಾರ್ ಅವರು. ಹಳ್ಳಿಯ ಸೊಗಡಿನ ಪಾತ್ರದಲ್ಲಿ ಧನ್ಯಾ ರಾಮ್ಕುಮಾರ್ ಅವ್ರು ಹೇಗೆ ಕಾಣಿಸ್ತಾರೆ ಏನೋ ಕ್ಯೂರಿಯಾಸಿಟಿ ಇತ್ತು, ಬಟ್ ಆ ರೋಲ್ಗೆ ಧನ್ಯಾ ಅವರು ನಿಜವಾಗ್ಲೂ ಜಸ್ಟಿಫೈ ಮಾಡಿದ್ದಾರೆ. ಇನ್ನು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬಂದ್ರೆ ವಿಕ್ಕಿ ವರುಣ್ ಮಾತ್ರ ಅಲ್ಲದೆ ಧನ್ಯಾ ರಾಮ್ಕುಮಾರ್, ರಾಜೇಶ್ ನಟರಂಗ ಹಾಗೂ TS ನಾಗಾಭರಣ ಅವರ ನಟನೆ ಕೂಡ ನಿಮಗೆ ಇಷ್ಟ ಆಗಿದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಮಾನವೀಯ ಮೌಲ್ಯಗಳನ್ನ ಒಂದ್ ರೀತಿಯಲ್ಲಿ ಇವತ್ತಿನ ದಿನದಲ್ಲಿ ಯಾವ ರೀತಿಯಲ್ಲಿ ಪ್ರೇಕ್ಷಕರಿಗೆ ತಿಳಿ ಹೇಳ್ಬೋದು ಅನ್ನೋದನ್ನ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ವಿಕ್ಕಿ. ಪತ್ತರ್ ಕಾಲ ಆಗಿರ್ಬೋದು, ಆದ್ರೆ ಸಿನಿಮಾ ಹೇಳೋದಕ್ಕೆ ಕೊಟ್ಟಿರುವಂತಹ ಮೆಸೇಜ್ ಮಾತ್ರ ಪ್ಯೂರ್ ವೈಟ್. ಅನೂಪ್ ಸಿಳಿನ್ ಅವರ ಮ್ಯೂಸಿಕ್ ಡೀಸೆಂಟ್ ಆಗಿದೆ ಅಂಡ್ ಈ ಸಿನಿಮಾದ ಮೂಲಕ ಅನೂಪ್ ಸಿಳಿನ್ 2.0 ಅಂತ ಕೂಡ ಅವರಿಗೆ ಹೊಸ ನಾಮಕರಣವನ್ನ ಮಾಡಿದ್ದಾರೆ. ಹಾಗೂ ಸಂದೀಪ್ ಕುಮಾರ್ ಅವರ ಕ್ಯಾಮ್ರಾ ವರ್ಕ್ ಕೂಡ ಸಿನಿಮಾದ ಪ್ರಮುಖ ಹೈಲೈಟ್ ಗಳಲ್ಲಿ ಒಂದಾಗಿ ಕಾಣಿಸ್ಕೊಳುತ್ತೆ. ನೀವು ಕಮರ್ಷಿಯಲ್ ಪ್ರೇಕ್ಷಕರಾಗಿದ್ರೆ ಕಮರ್ಷಿಯಲ್ ಎಕ್ಸ್ಪೀರಿಯನ್ಸ್ ಗಾಗಿ ಸ್ವಲ್ಪ ಮಟ್ಟಿಗೆ ಮಾಸ್ ಸೀನ್ ಗಳು ಬೇಕಿತ್ತೇನೋ ಅಂತ ನಿಮ್ಗೆ ಅಲ್ಲ ಅನಿಸ್ಬೋದು. ಆದ್ರೆ ಒಂದೊಳ್ಳೆ ಸೆಟಲ್ ಸ್ಟೋರಿನ ಫ್ಯಾಮಿಲಿ ಜೊತೆಗೆ ನೋಡ್ಬೇಕು ಅಂತ ಅನ್ಕೊಂಡಿರೋರಾದ್ರೆ ಖಂಡಿತವಾಗಿ ಕಾಲಾಪತ್ತರ್ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ವಿಕ್ಕಿ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ತುಂಬಾನೇ ಎಕ್ಸ್ಪೀರಿಯನ್ಸ್ಡ್ ಪ್ರತಿಭೆ ತರ ಕಾಣಿಸ್ತಾರೆ ಅಂಡ್ ಅವರ ನಟನೆ ಕೂಡ ನಿಮ್ಗೆ ಇಷ್ಟ ಆಗುತ್ತೆ. ಕನ್ಕ್ಲೂಡ್ ಮಾಡೋದಕ್ಕಿಂತ ಮುಂಚೆ ಸಿನಿಮಾ ಹೇಗಿದೆ ಒಂದೇ ಲೈನಲ್ಲಿ ಹೇಳು ಗುರು ಅಂದ್ರೆ, ನಾವು ಕೊಡೋ ದುಡ್ಡಿಗೆ ಈ ಸಿನಿಮಾ ಮೋಸ ಮಾಡಲ್ಲ. ಅಂಡ್ ಫ್ಯಾಮಿಲಿ ಜೊತೆ ಹೋಗ್ತೀನಿ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಹೋಗ್ತೀನಿ, ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಅಂದ್ರೆ ಸಂಕೋಚ ಪಡಬೇಕಾಗಿರೋ ಅವಶ್ಯಕತೆ ಕೂಡ ಇಲ್ಲ. ಒಂದು ಡೀಸೆಂಟ್ ಸಿನಿಮಾ ಕನ್ನಡದಲ್ಲಿ ಬಂದಿದೆ, ಫ್ಯಾಮಿಲಿ ಜೊತೆಗೆ ಹೋಗಿ ಆರಾಮಾಗಿ ನೋಡಬಹುದು. ಅಂಡ್ ಸಿನಿಮಾದಲ್ಲಿ ದೊಡ್ಡ ಮೈನಸ್ ಗಳು ಅಂತ ನಂಗೇನು ಅನ್ಸಲಿಲ್ಲ. ಆದ್ರೆ ಮೇಜರ್ ಆಗಿ ನಾನು ನೋಟಿಸ್ ಮಾಡಿದ್ದು ಸಿನಿಮಾದಲ್ಲಿ ಬರುವಂತಹ ಕಾನ್ಫ್ಲಿಕ್ಟ್ ಗಳು ಒಂದಾದ್ಮೇಲೆ ಒಂದು ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ ವಿತೌಟ್ ಎನಿ ಬ್ರೇಕ್. ಅಂಡ್ ಆ ಕಾನ್ಫ್ಲಿಕ್ಟ್ ಎಂಡ್ ಆಗೋ ಸಮಯದಲ್ಲಿ ಒಂದು ಬ್ಯಾಂಗ್ ಅಲ್ಲಿ ಎಂಡ್ ಆಗಲ್ಲ ಅಂತ ಕೂಡ ಕೆಲವು ಕಡೆ ಅನಿಸ್ತು. ಅಂಡ್ ಸ್ಕ್ರೀನ್ ಪ್ಲೇ ಟ್ರಾನ್ಸಿಷನ್ ತುಂಬಾ ಫಾಸ್ಟ್ ಆಗಿದೆ. ಅಲ್ಲಿರುವಂತಹ ಟ್ವಿಸ್ಟ್ ಗಳನ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಮುಂದಿನ ಸೀನ್ಸ್ ಗಳಿಗೆ ಹರಿದೋಗ್ಬಿಟ್ಟಿರುತ್ತೆ. ಬಟ್ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಸಿನಿಮಾದ ಸ್ಟೋರಿ ನಿಜವಾಗ್ಲೂ ರಾಕ್ ಸಾಲಿಡ್. ಅಂಡ್ ಓವರ್ ಆಲ್ ಆಗಿ ಹೇಳೋದಾದ್ರೆ ನೀವು ಅಣ್ಣವರ ಫ್ಯಾನ್ ಆಗಿದ್ರೆ ಈ ಸಿನಿಮಾ ನಿಮಗೊಂಥರ ಮಜಾ ಕೊಡುತ್ತೆ. ಅಂಡ್ ಗಟ್ಟಿಯಾದ ಕೊರತೆ ಇದೆ, ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂತ ಮಾತಾಡ್ತಾನೆ ಇರ್ತೀವಿ. ಆದ್ರೆ ಈ ಸಿನಿಮಾದ ಕತೆ ನಿಜವಾಗ್ಲೂ ಚೆನ್ನಾಗಿದೆ ಅಂಡ್ ಇದೊಂದು ಹೊಸ ತರದ ಪ್ರಯತ್ನ ಅಂತ ಕೂಡ ಹೇಳ್ಬೋದು. ಸ್ವಲ್ಪ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾಗಳನ್ನ ಬಿಟ್ಟು ಹೊಸ ಪ್ರಯತ್ನ ಆದ್ರೂ ಪರವಾಗಿಲ್ಲ, ಸಿನಿಮಾ ಚೆನ್ನಾಗಿದ್ರೆ ನೋಡ್ತೀವಿ ಆಡಿಯನ್ಸ್ ನೀವಾಗಿದ್ರೆ. ಕಾಲಾಪತ್ತರ್ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ನೀವೇನಾದ್ರು ಸಿನಿಮಾ ನೋಡಿದ್ರೆ ನಿಮ್ಗೆ ಸಿನಿಮಾ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್.